ನಿನ್ನೆ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ. ಬೆಳಗ್ಗೆ ಯಾರಿಗೂ ಫೋನ್ ಮಾಡಿ ಆ ನೋಟಿಸ್ನ ನನ್ನ ಮೊಬೈಲ್ಗೆ ತರಿಸಿದ್ದೇನೆ. ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಕಾರಣ ಅದರಲ್ಲಿ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಈಗ ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿಗೆ ಭಾಗವಹಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಅದು ಎಲ್ಲ ಶಿಸ್ತು ಉಲ್ಲಂಘನೆ ಅಂತಕ್ಕಂಥದ್ದನ್ನು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದೇ ಬಿ ಜೆ ಪಿಯವರು. ಆಮೇಲೆ ಬೆಳಗಾಂನಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಸಂದರ್ಭ, ಅದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ, ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ನಾನೇನು ಭಾಗವಹಿಸಲಿಲ್ಲ. ಆಮೇಲೆ ಅಸೆಂಬ್ಲಿಲೂ ಕೂಡ ಪಕ್ಷದ ಪರವಾಗಿ ಇದ್ದೇನೆ, ಪಕ್ಷದ ವಿರೋಧ ಏನಿಲ್ಲ. ಮೊನ್ನೆ ಬಡ್ಜೆಟ್ದು ಇವ್ರು ಯಾರೂ ಬಂದಿಲ್ಲ, ನಾನು ಅಟೆಂಡ್ ಮಾಡಿದ್ದೀನಿ. ಅದು ಪಕ್ಷ ವಿರೋಧ ಅಂತಕ್ಕಂಥದ್ದಾದರೆ ಏನಾಗ್ತದೆ? ಟೋಟಲಿ 100ಕ್ಕೆ 100 ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನು ಪ್ರತಿ ದಿವಸ ನಾನು ಭೇಟಿ ಮಾಡಲೇಬೇಕಾಗ್ತದೆ. ಈಗ ಮೊನ್ನೆ ಬಡ್ಜೆಟ್ ಮೀಟಿಂಗ್ ಹೋಗಿದ್ದರು, ಯಾವ ಬಿ ಜೆ ಪಿ ಶಾಸಕರು ಕೂಡ ಬಡ್ಜೆಟ್ ಮೀಟಿಂಗಿಗೆ ಬರಲಿಲ್ಲ. ನಾನು ಬಡ್ಜೆಟ್ ಮೀಟಿಂಗಿಗೆ ಭಾಗವಹಿಸಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದೆಲ್ಲವನ್ನು ಕೂಡ ನಾನು ಅವರಿಗೆ ಮನವರಿಕೆ ಮಾಡಿದ್ದೇನೆ. ಕಾನ್ಸ್ಟಿಟ್ಯೂನ್ಸಿ ವಿಚಾರ, ಕೆಂಪೇಗೌಡ ಬಡಾವಣೆ ನಮ್ಮ ಕ್ಷೇತ್ರದಲ್ಲೇ ಬರ್ತದೆ, ಉಪಮುಖ್ಯಮಂತ್ರಿಗಳು ಬಂದಂಥ ಸಮಯದಲ್ಲಿ ಭೇಟಿ ಮಾಡ್ತೇವೆ. ಕುರುಬ ಸಮಾಜದ್ದು ಒಂದು ಕಾರ್ಯಕ್ರಮ, ಮುಖ್ಯಮಂತ್ರಿಗಳು ಬಂದಿದ್ದರು, ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂದರೆ ಸರ್ಕಾರದ ಕಾರ್ಯಕ್ರಮ ಯಾವುದೇ ಇದ್ರೂ ಅದನ್ನು ಭಾಗವಹಿಸ್ತಕ್ಕಂಥದ್ದು ನನ್ನ ಹಕ್ಕು, ನಾನು ಭಾಗವಹಿಸ್ತೇನೆ. ಇವು ಬೇರೆ ಥರ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಅದು ಯಾವುದು ಕೂಡ ನಾನು ಇದುವರೆಗೂ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷದ ಯಾವೊಂದು ಅಫಿಷಿಯಲ್ ಕಾರ್ಯಕ್ರಮಕ್ಕೂ ಕೂಡ ನಾನು ಭಾಗಿಯಾಗಿಲ್ಲ. ಅದರಿಂದ ನೋಟಿಸ್ಗೆ ಏನು ಉತ್ತರ ಕೊಡಬೇಕು 72 ಗಂಟೆಯಲ್ಲಿ ಆ ಉತ್ತರವನ್ನು ಕೊಡ್ತೇನೆ. ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದೀರಾ, ಈ ನೋಟಿಸ್ಗೆ 72 ಗಂಟೆ ಒಳಗಾಗಿ ಕೊಡಬೇಕು ಅನ್ನೋದು. ಸೊ ಉತ್ತರ ಏನಾದರೂ ಸಿದ್ಧತೆ ಇದೆಯಾ? ಅಲ್ಲ, ಉತ್ತರ ಈಗ ಪಕ್ಷ ವಿರೋಧಿ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ ಸಬ್ಜೆಕ್ಟ್ ಏನು ಅಂತ. ಶಿವಕುಮಾರ್ ಅವರು ಪಾರ್ಟಿ ಕೊಟ್ಟಿದ್ರು, ಆ ಪಾರ್ಟಿಲಿ ಭಾಗವಹಿಸಿದ್ರು ಅಂತ ಹೇಳ್ತಾರೆ. ನಾನು ಪಾರ್ಟಿಲಿ ಭಾಗವಹಿಸಲಿಲ್ಲ. ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲಿಲ್ಲ. ಕಾಂಗ್ರೆಸ್ ಹೊರತುಪಡಿಸಿ ಸರ್ಕಾರದ ಕಾರ್ಯಕ್ರಮ ಯಾವುದಾದ್ರು ಇದ್ದರೆ ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗ ಬಡ್ಜೆಟ್ದು ಇವ್ರು ಯಾರೂ ಬರಲಿಲ್ಲ, ನಾನು ಒಬ್ಬನೇ ಭಾಗವಹಿಸಿದ್ದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ರೈಟಿಂಗಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಲಿಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದರೆ ಅದಕ್ಕೆ ನಾನೇನು ಹೇಳಲಿಕ್ಕಾಗೋದಿಲ್ಲ. ಟೋಟಲಿ 100ಕ್ಕೆ 100 ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂಥ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಇಟ್ಟು ಚುನಾವಣೆ ಮಾಡ್ತೇವೆ. ಚುನಾವಣೆ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದ್ದು ಯಾರಾದರೂ ಭೇಟಿ ಮಾಡ್ತೇನೆ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ಅದಕ್ಕೆ ಏನು ಉತ್ತರ ಕೊಡಬೇಕು 72 ಗಂಟೆ ಒಳಗಡೆ ನಮ್ಮ ಅಡ್ವೊಕೇಟ್ ಭೇಟಿ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತೇನೆ. ರಾಜ್ಯಸಭೆ ಚುನಾವಣೆ, ಒಂದು ನಿಮಿಷ, ರಾಜ್ಯಸಭೆ ಚುನಾವಣೆದು ವಿಪ್ ಉಲ್ಲಂಘನೆ ಅಲ್ಲ. ವಿಪ್ ಕೊಡ್ತಕ್ಕಂಥದ್ದು ರಾಜ್ಯಸಭೆಗೆ ಮಾತ್ರ, ವಿಪ್ ಉಲ್ಲಂಘನೆ ಇಲ್ಲ. ನಾನು ಮುಂಚೆನೇ ಹೇಳಿದ್ದೆ, JDS ಪರ ನೀವು ನನಗೆ ವಿಪ್ಪನ್ನು ಕೊಟ್ಟರೆ ಅದು JDSಗೆ ನಾನು ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಂಚೆನೇ ಹೇಳಿದ್ದೆ. ಆದರೆ ರಾಜ್ಯಸಭೆಗೆ ಯಾವುದು ಕೂಡ ವಿಪ್ ಅವರು ಕೊಡುವಂಗಿಲ್ಲ, ನಾವು ಉಲ್ಲಂಘನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ. ಹೌದು. ಚನ್ನಪಟ್ಟಣ ಕಾರ್ಯಕ್ರಮದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಅಫಿಷಿಯಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ.
ಬಟ್ ಚನ್ನಪಟ್ಟಣ ಎಲೆಕ್ಷನ್ ನನ್ನ ಹುಟ್ಟೂರು ಚನ್ನಪಟ್ಟಣ ತಾಲೂಕು. ನನ್ನ ತಾಲೂಕಿಗೆ ಸಂಬಂಧಪಟ್ಟಂತೆ ನನ್ನ ಹೋಬಳಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕ್ಯಾನ್ವಾಸ್ ಮಾಡಬೇಕು ಮಾಡಿದ್ದೀನಿ. ಬಿಜೆಪಿ ನಾಯಕರ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ದೀರಾ? ಯಾವ ಬಿ ಜೆ ಪಿ ನಾಯಕರು ಪರವಾಗಿ ವಿರುದ್ಧವಾಗಿ ಯಾವತ್ತೂ ಕೂಡ ನಾನು ಒಂದೇ ಒಂದು ಸ್ಟೇಟ್ಮೆಂಟು ಕೂಡ ಮಾಡಲಿಲ್ಲ. ಯಾವ ಬಿ ಜೆ ಪಿ ವಿರುದ್ಧ ನಾಯಕರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಮಾತಾಡಿದ್ದೀನಿ ನಾನು? ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥವ್ರು ಬೇರೆಯವರು. ಅಂದರೆ ದೊಡ್ಡ ದೊಡ್ಡ ಕುಳುಗಳಿಗೆ ಒಂದು ತಾರತಮ್ಯ ಮಾಡ್ತೀರಿ. ಏನೂ ಇಲ್ಲದೆ ಬಡಪಾಯಿ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದಂಥವ್ರು. ನಾವು 3 ವರ್ಷ ಕಾಂಗ್ರೆಸ್ಸಿನ ಬಂದು ಮಂತ್ರಿಯಾಗಿ ಕೆಲಸ ಮಾಡಲಿ, ಏನೋ ಒಂದೇ ಒಂದು ಕಪ್ಪು ಚುಕ್ಕೆ ಇತ್ತ. ನಮ್ಮ ಕ್ಷೇತ್ರದಲ್ಲಿ ಆದಂಥ ತೊಂದರೆಗೆ ನಾವು ಅದನ್ನು ಹೈಕಮಾಂಡ್ಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇವೆ. ಅದು ಯಾವತ್ತೂ ಕೂಡ ದೊಡ್ಡವ್ರಿಗೆ ಒಂದು ಸಣ್ಣವ್ರಿಗೆ, ದೊಡ್ಡವ್ರು ಏನು ಪಕ್ಷ ಭೇದ ಮಾಡ್ತಿದ್ದಾರೆ, ಪಕ್ಷದ ವಿರುದ್ಧ ಮಾತನಾಡ್ತಿದ್ದಾರೆ, ಪಕ್ಷದ ಗೌರವಕ್ಕೆ ಧಕ್ಕೆ ತನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಯಾವತ್ತೂ ಕೂಡ ಒಂದೇ ಒಂದು ಸೆಂಟೆನ್ಸು ಕೂಡ ಪಕ್ಷದ ನಾಯಕರ ಬಗ್ಗೆ ಯಾವತ್ತೂ ಕೂಡ ನಾನು ಒಂದೇ ಒಂದು ಮಾತನಾಡಿಲ್ಲ. ಬಿಜೆಪಿ ನಾಯಕರ ಆರೋಪ ಏನಂತಂದ್ರೆ, ವಿಜೇಂದ್ರ ಅವರ ಪರವಾಗಿ ನಿಲ್ಲುವಂತಹ ಎಸ್ ಪಿ ಸೋಮಶೇಖರ್ ಅವರು ದಿನನಿತ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಓಡಾಡ್ತಿರ್ತಾರೆ ಅನ್ನೋದು ಅವರ ಆರೋಪ. ಅಂದ್ರೆ ನಮ್ಮ ಬಿಜೆಪಿ ಅಧ್ಯಕ್ಷರ ಜೊತೆಗೆ ಇರೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ಯಾಕೆ? ಕಾಂಗ್ರೆಸ್ ಅಧ್ಯಕ್ಷ ಅಲ್ಲ ಅವರು. ಕಾಂಗ್ರೆಸ್ ಅಧ್ಯಕ್ಷರಿಗಿಂತ ಉಪಮುಖ್ಯಮಂತ್ರಿಗಳು. ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆಗಳು ಉಪಮುಖ್ಯಮಂತ್ರಿಗಳ ಹತ್ರನೇ ಹೋಗ್ಬೇಕಾಗ್ತದೆ ನಾವು. ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ. ಜೊತೆಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ನನ್ನ ಕ್ಷೇತ್ರದಲ್ಲಿ ಬಂದಂಥ ಸಮಯದಲ್ಲಿ ಭೇಟಿ ಮಾಡಬೇಕಾಗ್ತದೆ. BWSSB ಕಾರ್ಪೊರೇಷನ್, BMRDA ಎಲ್ಲ ಅವರೇ ಇರೋದರಿಂದ, ಅವರೇ ಉಸ್ತುವಾರಿ ಇರೋದರಿಂದ ಬೆಂಗಳೂರಿಗೆ ಪ್ರತಿಯೊಂದು ಸಬ್ಜೆಕ್ಟು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಲೇಬೇಕಾಗ್ತದೆ. ಯಾವತ್ತಾರು ಇದುವರೆಗಿನ ಒಂದೇ ಒಂದು ದಿವಸ ಕಾಂಗ್ರೆಸ್ ಕಚೇರಿಗೆ ಹೋಗಿ ಡಿ ಕೆ ಶಿವಕುಮಾರ್ನ ಪಕ್ಷದ ಅಧ್ಯಕ್ಷರು ಭೇಟಿ ಮಾಡ್ತಕ್ಕಂಥದ್ದು ಒಂದು ಹೇಳಲಿ. ಇಷ್ಟು ವರ್ಷ ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಅವತ್ತು ಯಾವ ಥರ ಭೇಟಿ ಮಾಡಿದರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ಬೋದಾಯ್ತು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥವ್ರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ AIDS ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂಥದ್ದರಿಗೆ BJP ನೋಟಿಸ್ ಕೊಡ್ತಾ ಇಲ್ಲ. ಅಂದರೆ ಬಲಾಢ್ಯರಿಗೆ ಒಂದು, ಸಣ್ಣವ್ರಿಗೆ ಒಂದು ತಾರತಮ್ಯವನ್ನು ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ಥರ ತಾರತಮ್ಯ ಅಂತ ಕೊಟ್ಟರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲಾಗಿ ಏನು ಫೈಟ್ ಮಾಡಬೇಕು ಮಾಡ್ತೀನಿ.